ವೆರಿ ಪ್ರಾಮಿನೆಂಟ್ ಆ್ಯಕ್ಟರ್ಸ್ ಇನ್ ದಿ ಆಡಿಯನ್ಸ್ ವಾಕ್ಡ್ ಔಟ್. ಯಾಕಂದರೆ ಕನ್ನಡ ಬದಲು ತೆಲುಗು ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ದೇ ಲೆಫ್ಟ್. How do you see a story and how do you think that should make a headline, Madhu? Reporting is never about ನಾನು ಮಾಡಿದೆ, ನಾನು ಇದನ್ನು ನೋಡಿದೆ, ನಾನು ಇದನ್ನು ಬರೆದೆ. ಯು ಶುಡ್ ನೆವರ್ ಪುಟ್ ಯೋರ್ ಸೆಲ್ಫ್ ಓವರ್ ದೆ. ಸೊ ಹಂಗಿದ್ರೆ ಬರ್ತಾ ಬರ್ತಾ ಸ್ಟೋರಿ ತೆಗೆಯೋದು ಕಷ್ಟನೇ ಆಗ್ತಾ ಇದೆ. ಮುಂಚೆ ಬಿಕಾಸ್ ಆಫ್ ಅವರ್ ಆ್ಯಪು ವಿ ವುಡ್ ಗೆಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇವಾಗ ವಿತ್ ಡಿಜಿಟಲ್ ಸ್ಪೇಸ್ taking over, there is nothing called exclusive news anymore. Is it still a male dominated field even in 2025? ಒಂದು ಮಲಯಾಳಂ ಆ್ಯಕ್ಟರು ಮಾತಾಡೋಕ್ಕೆ ಹೋಗಿದ್ದೀನಿ, ಇವರು ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗೆ ಇರೋರು. ಥ್ರೂ ಮೈ 45 minutes ಆಫ್ ಇಂಟರ್ವ್ಯೂ ಈಸ್ ನಾಟ್ ಲುಕ್ಡ್ ಅಪ್ ಇವನ್ ಒನ್ಸ್. ಸರ್, ಈ ಕ್ವೆಶ್ಚನ್ ತುಂಬ ಜನ ನಿಮ್ಮನ್ನು ಕೇಳಿರ್ಬೋದು, ಹಂಗಾರೆ ಯಾಕೆ ಕೇಳ್ತಾ ಇದೆ ಈ ಸರ್? ಅಟ್ ನಿಮ್ಮ ಟೆಕ್ನಿಷಿಯನ್ಸ್ ಲೆವೆಲಲ್ಲೂ ಮನಿ ವೈಸ್ ಸ್ಯಾಟಿಸ್ಫೈಯಿಂಗ್ ಆಗಿದೆಯಾ? ಇನ್ಫ್ಲುಯೆನ್ಸರ್ಸ್ ಮೇಕ್ ಅ ಲಾಟ್ ಮೋರ್ ಮನಿ ಟುಡೇ ದ್ಯಾನ್ ಜರ್ನಲಿಸ್ಟ್. ಸೊ ಇಲ್ಲಿಗೆ ಬರೋದಾದರೆ ಡೋಂಟ್ ಕಮ್ ವಿತ್ ದಿಸ್ ಥಿಂಗ್ ದಟ್ ನಾನು ಇಷ್ಟು ದುಡ್ಡು ಮಾಡ್ತೀನಿ, ನಾನು ಬಂಗ್ಲೆ ಕಟ್ತೀನಿ. ದಟ್ ವಿಲ್ ನಾಟ್ ಹ್ಯಾಪನ್. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ಮಧು ನಾಯ್ತೋಟ ಅವರು. ಈ ಹೆಸರನ್ನು ಪೇಪರ್ ಓದೋರು ಅಲ್ಲಲ್ಲಿ ನೋಡಿರ್ತೀರಾ. ಸಿನಿಮಾ ಬಗ್ಗೆ ತುಂಬ ಚಿರಪರಿಚಿತರು, ಅಫ್ಕೋರ್ಸ್ ತುಂಬ ಪ್ರೀಮಿಯರ್ ಶೋಸ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರಾ. ಬಟ್ ಅವರ ವ್ಯಕ್ತಿತ್ವದ ಪರಿಚಯ, ಓಕೆ, ಲೆಟ್ ಮಿ ಗಿವ್ ಇಟ್ ಅ ಟ್ರೈ. ವಿತ್ 21 years ಆಫ್ ಎಕ್ಸ್ಪರ್ಟೀಸ್ ಆ್ಯಂಡ್ ರಿಪೋರ್ಟಿಂಗ್ ಫಿಲ್ಮ್ಸ್, ಸಬ್ಟೈಟಲಿಸ್ಟ್ ಆಗಿ, ಹಾಗೆಯೇ ಒಂದು ಸೀನಿಯರ್ ಜರ್ನಲಿಸ್ಟ್ ಆಗಿ, ಅಫ್ಕೋರ್ಸ್ ಒಂದು ಕ್ಯೂರಿಯಸ್ ಹ್ಯೂಮನ್ ಬೀಯಿಂಗ್ ಆಗಿ, ಹಿಯರ್ ಐ ಆಮ್ ಟುಡೇ ಎಕ್ಸ್ಪ್ಲೋರಿಂಗ್ ಮಧು ನಿಮ್ಮ ಲೈಫನ್ನು. ಆ್ಯಂಡ್ ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಥ್ಯಾಂಕ್ ಯು ರಶ್ಮಿ. ಆಲ್ ವೆಲ್ ರಶ್ಮಿ. ಒನ್ಸ್ ಯು ಡಿಡ್ ಕಂಪ್ಲೀಟ್ ಮಾಸ್ಟರ್ಸ್ ಇನ್ ಮಾಸ್ ಕಮ್ಯುನಿಕೇಷನ್ ಫ್ರಮ್ ಯೂನಿವರ್ಸಿಟಿ ಆಫ್ ಮೈಸೂರು, ಇದಾಗಿತ್ತು. ಪ್ಯಾರಲಲ್ಲಿ ನಿಮ್ಗೆ ಏನು ಆಸೆ ಇತ್ತು ಅದಕ್ಕೆ ತಕ್ಕಂತೆ BA ಮಾಡಿದ್ದೀರಾ ಜರ್ನಲಿಸಮಲ್ಲಿ ಇನ್ ಮಂಗಳೂರು. ಸೊ PU ಲೆವೆಲಿಂದಾಗಿ ನೆಕ್ಸ್ಟ್ ಜರ್ನಲಿಸಮ್, ಅದಾದಮೇಲೆ ಮಾಸ್ ಕಮ್ಯುನಿಕೇಷನ್, ಇದೆಲ್ಲ ಆಗ್ತಾ ಆಗ್ತಾ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀರಾ. ಇಂಡಿಯನ್ ಎಕ್ಸ್ಪ್ರೆಸ್ಸು, ಏಷ್ಯನ್ ಏಜ್, ಡೆಕ್ಕನ್ ಹೆರಲ್ಡ್ ಅಂತೆಲ್ಲ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಅಗೇನ್, ಒಂದು ಫ್ಯಾಮಿಲಿನಲ್ಲೇ ನಿಮ್ಗೊಂಥರ, ನೀವೇನು ಇಂಟರ್ನ್ಶಿಪ್ ಮಾಡಿಲ್ಲ ಅಂದ್ರೂ ಸುತ್ತಮುತ್ತ ನೋಡಿದ್ದೀರಾ ಅವ್ರು ಹೆಂಗಿದ್ರು ಅಂತ. ಸೊ ಮನೆಯಲ್ಲ ಗೊತ್ತಾಗ್ತಾ ಇತ್ತು ವೆನ್ ಯು ಆರ್ ಇನ್ ದ್ಯಾಟ್ ಯಂಗ್ ಟೀನೇಜ್ ಆಫ್ ಯುವರ್ ಲೈಫ್, ಈ ಥರದೆಲ್ಲ ವ್ಯಕ್ತಿತ್ವ ನಮ್ಮ ಸುತ್ತಮುತ್ತ ಇದ್ದಾರೆ, ಇದನ್ನು ನಾನು ಉಪಯೋಗಿಸ್ಕೊಂಡು ಓಕೆ ಹೌ ಡು ಐ ಮೇಕ್ ದಿಸ್ ಅ ಲ್ಯಾಡರ್ ಆ್ಯಂಡ್ ಎಕ್ಸ್ಪ್ಲೋರ್ ಮೈ ಡ್ರೀಮ್ಸ್ ಅಂತ ನರಿತಾ. ರಶ್ಮಿ, ದೇರ್ಸ್ ಎನ್ ಅದರ್ ಥಿಂಗ್. ಇವಾಗ ನೀವು ಹೇಳಿದ್ರಲ್ಲ ಮನೇಲೆ ಸುತ್ತಮುತ್ತ, ಅದರ್ ದೆನ್ ಚಿಕ್ಕಪ್ಪ, ದೊಡ್ಡಪ್ಪನೂ ಅಷ್ಟೇ, ಹೀಸ್ ಅ ಪ್ರೆಸಿಡೆಂಟ್. ಅವ್ರಿಗೆ ಪ್ರೆಸಿಡೆಂಟ್ಸ್ ಮೆಡಲ್ ಬಂದಿತ್ತು. ಅವರು ಹೀಸ್ ಎನ್ ಎನ್ವೈರ್ಮೆಂಟಲಿಸ್ಟ್. ಸೇವ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಅವರು ವೆಸ್ಟರ್ನ್ ಘಾಟ್ಸ್ನ ಕಮರ್ಷಿಯಲೈಸ್ ಮಾಡೋಕ್ಕೆ ಹೋದಾಗ ಅವರೇ ಒಂದು ಚಳುವಳಿ ಲಾಂಚ್ ಮಾಡಿ, ಇನ್ಫ್ಯಾಕ್ಟ್ ನಾನು ಒಂದು 5-6 ವರ್ಷಕ್ಕೆ ಅವ್ರ ಜೊತೆ ವೆಸ್ಟರ್ನ್ ಘಾಟ್ಸ್ ಫುಲ್ ಅಲ್ಲ ಅವ್ರ ಜೊತೆ ಹೋಗಿ ಸುತ್ತಾಡಿ. ಸೊ ಹೀ ಆಲ್ಸೋ ಹ್ಯಾಡ್ ಅ ವೆರಿ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಆನ್ ಮೀ. ನಮ್ಮ ಅಪ್ಪನ ಫ್ಯಾಮ್ಲಿಲಿ ಆಲ್ ದ ವಿಮೆನ್ ಹ್ಯಾವ್ ಡನ್ ಮೆಡಿಸಿನ್ ಬ್ಯಾಕ್ ಇನ್ ದ 50s and 60s. ಆ್ಯಂಡ್ ಡಾಕ್ಟರ್ಸ್. ಆ್ಯಂಡ್ ನಮ್ಮ ದೊಡ್ಡತ್ತೆ ಇವಾಗ ಶಿ ಸ್ಟಿಲ್ ಡ್ರೈವ್ಸ್ ಅ ಕಾರ್ at 88. So huge inspirations right in the family itself. But one thing that was very clear in my family is Rashmi, ಇವಾಗ ನೀವು ಲ್ಯಾಡರ್ ಅಂತ ಏನು ಹೇಳಿದ್ರಿ, ಚಿಕ್ಕಪ್ಪ ಆಲ್ಸೋ ವಾಸ್ ವೆರಿ ಕ್ಲಿಯರ್ ದ್ಯಾಟ್ ಯಾರಿಗೂ ರೆಕಮೆಂಡ್ ಮಾಡಲ್ಲ. ನಾವೆಲ್ಲ ಬಂದು ನಾವೇ ಇಲ್ಲಿ ಸ್ವಂತ ಬುದ್ಧಿ ಉಪಯೋಗಿಸಿ ನಾವು ಕಷ್ಟಪಟ್ಟು ನಾವು ಮೇಲೆ ಬಂದಿರೋದು. ದೇ ವೋಂಟ್ ಬಿ ಎನಿ ರೆಕಮೆಂಡೇಷನ್ಸ್ ಹಿಯರ್. ವರ್ಕ್ ಹಾರ್ಡ್ ಆ್ಯಂಡ್ ಕಮ್ ಅಪ್ ಯುವರ್ ಓನ್ ವೇ. ದಟ್ ಈಸ್ ಸಮಥಿಂಗ್ ದಟ್ I was taught right from the childhood. So ಮೈಸೂರಲ್ಲಿ ನಾನು ವಾಟ್ ಇಸ್ ದ್ಯಾಟ್ ಮಾಸ್ ಕಮ್ಯುನಿಕೇಷನ್ ಮುಗಿಸಿ ವಿದಿನ್ ಅ ವೀಕ್ ಐ ಫೌಂಡ್ ಮೈ ಫಸ್ಟ್ ಜಾಬ್ ಅಟ್ ವಿಜಯ್ ಟೈಮ್ಸ್, ವಿಚ್ ಇಸ್ ನೌ ಬಿಕಮ್ ಬ್ಯಾಂಗ್ಳೂರ್ ಮಿರರ್. 2004-2005 ಅಲ್ಲ ಇದು? ಆವಾಗ ಸೊ ಯು ಆರ್ ಅ ಸಿಟಿ ಕರೆಸ್ಪಾಂಡೆಂಟ್ ಅಲ್ಲ? ಸಿಟಿ ಕರೆಸ್ಪಾಂಡೆಂಟ್. ಆವಾಗ ನಾನು 5,000ಕ್ಕೆ ಸೇರ್ಕೊಂಡಿರೋದು ಆವಾಗ ಟು ಮೈ ಫಸ್ಟ್ ಜಾಬ್. 3 ಬಸ್ ಇಟ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿಗೆ, ಫ್ರಮ್ ಸಂಜಯ್ ನಗರ್ ವೆರ್ ಐ ವಾಸ್ ಸ್ಟೇಯಿಂಗ್ ವಿತ್ ರಿಲೇಟಿವ್ಸ್ ಟು ಇದಕ್ಕೆ KR ಮಾರ್ಕೆಟ್ ಟು ಮಕ್ಕಳಕೂಟದಿಂದ ಚಾಮರಾಜಪೇಟೆ ಟು ವೇರ್ ಮೈ ಆಫೀಸ್ ವಾಸ್. ಸೊ ದೀಸ್ ಆರ್ ಮೈ ಅರ್ಲಿ ಇಯರ್ಸ್. ಐ ಲರ್ನ್ಡ್ ಅ ಲಾಟ್ ಡ್ಯೂರಿಂಗ್ ದಟ್ ಟೈಮ್.
ಮಂಗಳೂರಲ್ಲಿ ನಾನು ಐ ಲೆಡ್ ಅ ವೆರಿ ಸೆಕ್ಯೂರ್ಡ್ ಆ್ಯಂಡ್ ಶೆಲ್ಟರ್ಡ್ ಲೈಫ್. ಮನೇಲಿ ನಾನು 5 ಗಂಟೆ 4:15ಕ್ಕೆ ಕಾಲೇಜ್ ಬಿಡ್ತು ಅಂದರೆ ಬೈ 5 ಐ ಹ್ಯಾವ್ ಟು ಬಿ ಅಟ್ ಹೋಮ್. ಅಪ್ಪ ವುಡ್ ಡ್ರಾಪ್, ಅಪ್ಪ ವುಡ್ ಪಿಕ್ ಮೀ ಅಪ್. That's the kind of sheltered life that I led. From that into this big city of Bangalore, I think I learnt everything on my own. ಅಂದರೆ ಒಂದು ಮಂಗಳೂರಿಂದ ಆ ಒಂದು ಕನ್ಸರ್ವೇಟಿವ್ ಶೆಲ್ಟರ್ಡ್ ಲೈಫಿಂದ ವೆನ್ ಯು ಕಮ್ ಇನ್ ಟು ಬ್ಯಾಂಗ್ಲೋರ್, ಇಟ್ಸ್ ಅ ಹೋಲ್ ಬಿಗ್ ಕಲ್ಚರಲ್ ಚೇಂಜ್, ರಶ್ಮಿ. ಆ್ಯಂಡ್ ಪ್ಲಸ್ ಐ ಹ್ಯಾಡ್ ನೆವರ್ ಎವರ್, ಅಪ್ಪ ಅಮ್ಮ ಬಿಟ್ಟು ಐ ಹ್ಯಾಡ್ ನೆವರ್ ಎವರ್ ಗಾನ್ ಔಟ್ ಎನಿವೇರ್. ಆ್ಯಂಡ್ ಟು ಟ್ರಾವೆಲ್ ಆನ್ ಮೈ ಓನ್ ಇನ್ ದ ಸಿಟಿ ಬಸ್, ಇದು ಬಸ್ ಪಾಸ್ ಮಾಡಿಸ್ಕೊಂಡು ದ ಡೈಲಿ ಹಸಲ್ ಆಫ್ ಗೆಟಿಂಗ್ ಇನ್ ಟು ದ ಬಸ್. ಮಧ್ಯಾಹ್ನ 1 ಗಂಟೆಗೆ ಹೊರಟು ರಾತ್ರಿಗೆ ಐ ಥಿಂಕ್ ಬೈ 12:31 ಐ ವುಡ್ ಬಿ ಬ್ಯಾಕ್ ಹೋಮ್ ಆಫ್ಟರ್ ಫಿನಿಷಿಂಗ್ ಮೈ ಶಿಫ್ಟ್. ಸೊ ಇಟ್ ವಾಸ್ ಅ ಲಾಟ್. ಐ ಥಿಂಕ್ ದಟ್ ಫಸ್ಟ್ ಇಯರ್ ಐ ಲರ್ನ್ಟ್ ಅ ಲಾಟ್, ಇನ್ಕ್ಲೂಡಿಂಗ್ ಫಸ್ಟ್ ಟೈಮ್ 5,000 ಕೈಗೆ ಬರ್ತಾ ಇದೆ. ಯು ಡೋಂಟ್, your first earning is always special, alva. And to see the city, an entirely new city, I was like fascinated, I think. But it taught me so many lessons. KR Market is a ಹಬ್ ಇನ್ ಇಟ್ ಸೆಲ್ಫ್. ಅಲ್ಲಿ ಡ್ಯಾನ್ಸ್ ಬಾರ್ಗಳು ಇರ್ತಾ ಇರೋದು. ರಾತ್ರಿ ನಾನು ಹೋಗ್ಬೇಕಾದ್ರೆ ಕಟ್ಟಿಂಗ್ ಪ್ಲೇಯರಲ್ಲಿ ಯಾರೋ ಹಲ್ ಕೀಳ್ತಾ ಇದ್ರು ಇನ್ನೊಬ್ರದ್ದು. ದಟ್ ವುಡ್ ಬಿ ಅ ಬಿಸ್ನೆಸ್, ಯು ಜಸ್ಟ್ ಹ್ಯಾಡ್ ಟು ಗೋ ಸಿಟ್, ಇದಿಟ್ಕೊಂಡು ಹಲ್ಲು ಕೀಳ್ತಾ ಇದ್ರಲ್ಲಿ. ಇಟ್ ವಾಸ್ ಲೈಕ್ ಅ ಡೆಂಟಿಸ್ಟ್ ಆಫೀಸ್ ಅಲ್ಲಿ ಕೂತ್ಕೊಂಡು. ಸೊ ಇಟ್ ವಾಸ್ ಅ ಹೋಲ್ ಡಿಫ್ರೆಂಟ್ ವರ್ಲ್ಡ್ ಫಾರ್ ಮೀ. ಅಲ್ಲಿ ಒಂದು ಚೋರ್ ಬಜಾರ್ ಇತ್ತು, where all these branded shoes would be sold. That fascinated me no end avaga. So my best years I think were in Chamarajpete. There was so much to learn. Minute you cinema anta bandaga, what kind of a mindset did you kind of like develop? Because by then ಅಲ್ಲಿವರೆಗೂ ಕರ್ನಾಟಕ ರೈಟರ್ಸ್ ಲೈಕ್ ರವಿ ಬೆಳಗೆರೆ ಅವ್ರನ್ನ ನೋಡಿತ್ತು, ಲಂಕೇಶ್ ಪತ್ರಿಕೆ ಅಂತಹದನ್ನ ನೋಡಿದ್ರು. ಯಾಕೆಂದರೆ ಅವರೆಲ್ಲ ನ್ಯೂಸ್ಗಿಂತ ಹೆಚ್ಚಾಗಿ ಅವ್ರು ನ್ಯೂಸನ್ನು ರಿಪೋರ್ಟ್ ಮಾಡ್ತಾ ಇದ್ದಿದ್ದು ಸ್ಟೈಲ್ಗೆ, ಅವ್ರ ರೈಟಿಂಗಿಗೆ ಒಂದಷ್ಟು ಫ್ಯಾನ್ ಬೇಸ್ ಇತ್ತು. ಸೊ ನಿಮ್ಮ ಮೈಂಡ್ ಸೆಟ್ ಹೆಂಗಿತ್ತು? ವೇರ್ ಶುಡ್ ಯು ಫೈಂಡ್ ಯುವರ್ ಸೆಲ್ಫ್? ವಾಟ್ ಈಸ್ ಯುವರ್ ಐಡೆಂಟಿಟಿ ಅನ್ನೋದಕ್ಕೆ? ಐ ಥಿಂಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಶ್ಮಿ, ನಾನು ಆವಾಗ ಆದಷ್ಟು ಕನ್ನಡನ ನಮ್ಮ ಹೆಡ್ಲೈನಲ್ಲಿ ಯೂಸ್ ಮಾಡೋಕ್ಕೆ I tried to do that, just to give a local connect. And the other thing is, my whole mindset was to connect with a celebrity on an individual basis, because whether he's an actor or singer or whatever it is, at the end of the day we are all humans, alva, and we need to connect on a individual basis and establish that rapport. My first thing was to establish that rapport with all the celebrities that I met. How are you doing that? Because usually the minute you say media journalist anta, I don't know, maybe ಕೆಲವು ಸತಿ ಒಂದು ಶೀಲ್ಡ್ ಪ್ರೊಟೆಕ್ಟಿವ್ ಇದು ಬಂದ್ಬಿಡುತ್ತೆ. ಬಟ್ how are you trying to break that rapport and probably the stereotype that people I think give a personal touch, Rashmi. With your vibe, I think janakke can make out what it is, alva. When you are extremely formal and very professional, that is one. I'm not saying that's wrong. That is one type. But you can also go beyond, like what I said, beyond the call of duty, lend a personal touch and establish a personal connect. And pretty much I think that is how you also probably end up making friends in the longer journey. Nija. There is somebody, both you and I, whom I think we call Priyanka, in the whole thing, who's, I think we've managed to have a personal connect, Priyanka Upendra. Yes. So ee tara ondu with people, when you do that, establish a personal connect, set a personal rapport, it always helps anta I feel. Who you are as a journalist, your character also kind of influences the kind of headlines that you're going to eventually write and the kind of story that you're going to write. ಸೊ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದಾಗ, ಹೌ ಡಿಡ್ ಯು ಟ್ರೈ ಟು ವರ್ಕ್ ಆನ್ ವಾಟ್ ಯು ಆಲ್ರೆಡಿ ಆರ್ ಟಿಲ್ 23-24 ಇಯರ್ಸ್ ಆಫ್ ಯುವರ್ ಲೈಫ್? ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಎಷ್ಟು ಲೈಫನ್ನು ನೀವು ನೋಡಿರ್ತೀರಾ, ನಿಮ್ಮ ಫ್ಯಾಮಿಲಿ, ನಿಮ್ಮ ವಾತಾವರಣ ಡಿಸೈಡ್ ಮಾಡಿರುತ್ತೆ. ಬಟ್ ಎವ್ರಿ ಎನ್ವೈರ್ಮೆಂಟ್ ಯು ಗೋ, ದ್ಯಾಟ್ ಈಸ್ ಆಲ್ಸೋ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಯುವರ್ ಕ್ಯಾರೆಕ್ಟರ್ ಅಲ್ವಾ? ಸೊ ಈ ಕ್ಯಾರೆಕ್ಟರ್ ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಏನಾರು ಮೌಲ್ಡ್ ಮಾಡ್ಕೋಬೇಕಾಗತ್ತೆ ಬಂತಾ?
I think, Rashmi, one thing that I've held on to from day one is integrity. Adrilli, it works both ways, that you will not compromise on any kind of story that you are writing. The other thing is to also notice, to take into consideration that celebrities are also humans at the end of the day, and when you get certain kind of information sometimes, you ಪ್ರಾಬಬ್ಲಿ ಇಟ್ ವರ್ಕ್ ವೆಲ್ ಆಸ್ ಅ ಸ್ಟೋರಿ. ಸ್ಕೂಪ್ ಅಂತ ಏನು ಹೇಳ್ತಾರೆ, ಅಥವಾ ಯೆಲ್ಲೋ ಜರ್ನಲಿಸಮ್ ಅಂತ ಏನು ಹೇಳ್ತಾರೆ, ಇಟ್ ವಿಲ್ ವರ್ಕ್ ವೆಲ್. ಬಟ್ ದಟ್ ಈಸ್ ವೇರ್ ಐ ಥಿಂಕ್ ಯು ಹ್ಯಾವ್ ಟು ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಸೇ ಐ ವಿಲ್ ನಾಟ್ ಡೂ ದಿಸ್. ಇದು ನಂಗೆ ಇವಾಗ ಯಾರಾದರೂ ರ್ಯಾಂಡಮ್ ಆಗಿ, ಐ ಆಮ್ ಶೋರ್ ಯು ಆಲ್ಸೋ ವುಡ್ ಹ್ಯಾವ್ ಫೇಸ್ಡ್ ಇಟ್, ಅವ್ರ ನಂಬರ್ ಇದ್ದರೆ ಕೊಡು ಅಂತ. ಐ ವಿಲ್ ನೆವರ್ ಎವರ್ ಶೇರ್ ಅ ಸೆಲೆಬ್ರಿಟೀಸ್ ನಂಬರ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಇಟ್. ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ಆಮ್ ವೆರಿ ವೆರಿ. ಇನ್ನೊಂದು ವಿಷಯ ನಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ರಶ್ಮಿ, ದ್ಯಾಟ್ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಲೆಸನ್ ದಟ್ ಐ ಲರ್ನ್ಡ್. ಒಂದು ಐ ವೆಂಟ್ ಟು ಅ ಫಿಲ್ಮಿ ಫಂಕ್ಷನ್ ವಿತ್ ಅ ಆ್ಯಕ್ಟರ್. ಅಲ್ಲಿ ಹೋದಾಗ ಕನ್ನಡ ಸಾಂಗ್ಸ್ ಬಿಟ್ಟು ತೆಲುಗು ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ರು. ಆವಾಗ ಟು ವೆರಿ ಪ್ರಾಮಿನೆಂಟ್ ಆ್ಯಕ್ಟರ್ಸ್ ಇನ್ ದಿ ಆಡಿಯನ್ಸ್ ವಾಕ್ಡ್ ಔಟ್. ಯಾಕಂದರೆ ಕನ್ನಡ ಬದಲು ತೆಲುಗು ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ದೇ ಲೆಫ್ಟ್. ಇಮ್ಮಿಡಿಯೇಟ್ಲಿ ನೀವು ನನಗೆ ಇದು ಹೇಳಿದ್ರಲ್ಲ ನ್ಯೂಸ್ ಬಗ್ಗೆ, ದ್ಯಾಟ್ ಮೈ ಇಮ್ಮಿಡಿಯೇಟ್ ಜರ್ನಲಿಸ್ಟಿಕ್ ಇನ್ಸ್ಟಿಂಕ್ಟ್ ಕೇಮ್ ಅಪ್, ದ್ಯಾಟ್ ಟೂ ಪ್ರಾಮಿನೆಂಟ್ ಆ್ಯಕ್ಟರ್ಸ್ ಹ್ಯಾವ್ ಲೆಫ್ಟ್ ಆ್ಯನ್ ಅವಾರ್ಡ್ಸ್ ಫಂಕ್ಷನ್ ಬಿಕಾಸ್ ಅ ಕನ್ನಡ ಅವಾರ್ಡ್ಸ್ ಫಂಕ್ಷನ್, ಯಾಕಂದರೆ ತೆಲುಗು ಸಾಂಗ್ಸ್ ಪ್ಲೇ ಆಗ್ತಾಯಿತ್ತು ಅಂತ. ಅದನ್ನು ನಾನು ಬರೆದೆ. ನೆಕ್ಸ್ಟ್ ಡೇ, it was, I still regret doing that. Next day, the actor mentioned that, you know, the people who had held these awards didn't like it. First of all, I went with this actor. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಯಾ, ಅವ್ರಿಗೆ ಅದು ಬ್ಯಾಕ್ಲಾಶ್ ಬಂತು. ಅವ್ರು ಏನಕ್ಕೆ ಇದು ಬರೆದ್ರು, ನಿಮ್ಮ ಜೊತೆ ಬಂದಿದ್ದಲ್ವಾ, ದಿಸ್ ವಾಸ್ ನಾಟ್ ಡನ್ ಅಂತ. ಅವತ್ತು ನಾನು ಅಂದ್ಕೊಂಡೆ, ಸೊ ದಿಸ್ ಈಸ್ ಆಲ್ಸೋ ಸಮಥಿಂಗ್ ದಟ್ ಐ ಹ್ಯಾವ್ ಟು ಲರ್ನ್. ಎವ್ರಿ ಟೈಮ್ ದಿಸ್ ಥಿಂಗ್ ಆಫ್ ನಾನು ಜರ್ನಲಿಸ್ಟು, ನನ್ನ ಜರ್ನಲಿಸ್ಟಿಕ್ ಇನ್ಸ್ಟಿಂಕ್ಟ್ ಬಂತು, ನನಗೆ ನ್ಯೂಸ್ ಬಂತು ಅಂತ, ಯು ಕಾಂಟ್ ಆ್ಯಕ್ಟ್ ಆನ್ ಇಟ್. ಯು ಹ್ಯಾವ್ ಟು ನೋ ವೆನ್ ಐವ್ ಗಾನ್ ದೇರ್ ಆಸ್ ಅ ಫ್ರೆಂಡ್, ಐ ಶುಡ್ ಸ್ಟೇ ಆಸ್ ಅ ಫ್ರೆಂಡ್. ಐ ಶುಡ್ ನಾಟ್ ಬಿ ಅ ಜರ್ನಲಿಸ್ಟ್ ದೇರ್. So that line is very very important. Take advantage of it. If you have access to private information, keep it private. Don't ever use it for personal or professional gain. Since, I mean, there will be a phase wherein, you know, you will run behind celebrities for stories. At times they will call you and say, hey, put me on, write a story about me, I want to be in the front page. Yeah. ಐ ಮೀನ್ ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇರಲ್ಲ. ನ್ಯೂಸ್ ಪೇಪರಲ್ಲೂ ನಾವು ಫ್ರಂಟ್ ಪೇಜಲ್ಲಿ ಬರಬೇಕು ಅಥವಾ ಏನೇ ಆದ್ರೂ, ಅಟ್ ಟೈಮ್ಸ್ ಐ ಥಿಂಕ್ ಇಟ್ಸ್ ರಿಲೇಷನ್ಶಿಪ್ ದಟ್ ಆ್ಯಕ್ಟರ್ಸ್ ಆಲ್ಸೋ ಶೇರ್ ವಿತ್ ಮೀಡಿಯಾ ಗೈಸ್. ಓನ್ಲಿ ಅವರೇ ಕಳಿಸ್ತಾ ಇರ್ತಾರಲ್ಲ ಇನ್ಫಾರ್ಮೇಷನ್, ಲೇಟೆಸ್ಟ್ ಅಪ್ಡೇಟ್ ಆಫ್ ಇದಂತಲ್ಲ ಅಲ್ವಾ. ಕೆಲವು ಸತಿ ಯು ಫೀಲ್ ಸ್ಯಾಂಡ್ವಿಚ್ಡ್ ಅಸ್ ಟು, ಯು ನೋ, ಓಕೆ, ದರ್ ಇಸ್ ಅ ಲೈನ್ ಫಾರ್ ಎವ್ರಿಥಿಂಗ್. ದರ್ ಆರ್ ಫ್ಯೂ ಥಿಂಗ್ಸ್ ದಟ್ ಐ ಕಾಂಟ್ ಕ್ರಾಸ್. ಯಾವ್ದು ಹೆಡ್ಲೈನ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ಹೆಡ್ಲೈನ್ ಅಂದರೆ ಐ ಮೀನ್ ಫ್ರಂಟ್ ಪೇಜ್ ಆರ್ಟಿಕಲ್. ಫ್ರಂಟ್ ಪೇಜ್ ಆರ್ಟಿಕಲ್ ಒಂದು, ಇದು ಫ್ರಂಟ್ ಪೇಜಲ್ಲಿ ಬರುತ್ತಾ ಅಂತ ಒಂದು ಕ್ವೆಶ್ಚನ್ ಬರುತ್ತೆ. ಹೆಡ್ಲೈನ್ ಏನಿರುತ್ತೆ ಅಂತ ಬರುತ್ತೆ. ಹೆಡ್ಲೈನ್ ಬಂದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಬೆಳಗ್ಗೆ ಒಂದು 6 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ. ಫೋಟೋ ಚೆನ್ನಾಗಿಲ್ಲ ಅಂದರೆ ಅದೂ ಇದೆ. ಆಮೇಲೆ ಸಮ್ವೇರ್ ಐ ಡೋಂಟ್ ನೋ, ದೇರ್ ಇಸ್ ನೋ ಪ್ಲೀಸಿಂಗ್ ಆಲ್ ರಶ್ಮಿ. ಅದಂತೂ ನಾನು ಐ ಹ್ಯಾವ್ ರಿಯಲೈಸ್ಡ್. ಮುಂಚೆ ನನಗೆ ಐ ವುಡ್ ಸ್ಟ್ರೆಸ್ ಓವರ್ ಇಟ್, ಅಯ್ಯೋ ಈ ಥರ ಆಯ್ತಲ್ಲ ಅಂತ. ನೌ ಐ ಥಿಂಕ್ ಇಟ್ಸ್ part and parcel, it's all part of the game anta I've developed a thicker skin. I think this whole thing of actors sending messages alla Rashmi, munche because of our rapport we would get exclusive news. Ivaga with the digital space taking over, there is nothing called exclusive news anymore. Everything is out in the, on their profiles. I miss that era when we used to get exclusives. And ಹಂಗಂತ ಇವಾಗ ಅದಿಲ್ಲ ಅಂತಲ್ಲ, ಬಟ್ ಸಂಖ್ಯೆ ಕಮ್ಮಿ ಆಗಿದೆ. ಸೊ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಥ್ರೂ ಔಟ್ ಇಂಡಿಯಾ ನೀವೆಲ್ಲ ಆ್ಯಕ್ಟರ್ಸ್ಗಳ ಜೊತೆಗೂ ಸ್ಟೋರೀಸ್ ಮಾಡಿದ್ದೀರಿ ಅಲ್ಲ. ಸೊ ಫಸ್ಟ್ ಕರ್ನಾಟಕ ಮಟ್ಟಕ್ಕೆ ಅಂತ ಬಂದಾಗ ಎಲ್ಲರಿಗೂ ಫ್ಯೂ ಫಸ್ಟ್ಸ್ ಇರುತ್ತೆ ವಿಚ್ ಆರ್ ವೆರಿ ಪ್ರೌಡ್ ಆಫ್.
Yeah. ಇವ್ರ ಜೊತೆ ನಾನು ಸ್ಟೋರಿ ಮಾಡಿದೆ, ಅವ್ರ ಜೊತೆ ಮಾಡಿದೆ. ವಾಟ್ ಆರ್ ಯುವರ್ ಫೇವ್ರೆಟ್ಸ್? ಅನುಷ್ಕಾ ಶರ್ಮಾ, ರಶ್ಮಿ ಆವಾಗ ಅವ್ರು ಇನ್ನೂ ಮಾಡ್ಲಿಂಗ್ ಮಾಡ್ತಾಯಿದ್ರು ಇಲ್ಲಿ ಪ್ರಸಾದ್ ಬಿದ್ದಪ್ಪ ಜೊತೆ. ನಮ್ಮ ಟೈಮ್ಸ್ ಆಫೀಸಿಗೆ ಬಂದು ಶಿ ಡಿಡ್ ಆಲ್ ಹರ್ ಕಾಸ್ಟ್ಯೂಮ್ ಚೇಂಜಸ್ ದೇರ್ ಆ್ಯಂಡ್ ವಿ ವೆಂಟ್ ಆನ್ ದ ಟೆರೆಸ್ ಆ್ಯಂಡ್ ಡಿಡ್ ಹರ್ ಫೋಟೋ ಶೂಟ್. ಸೊ ಅದೊಂದು. ದೀಪಿಕಾ ಪಡ್ಕೋಣೆ, ವೆನ್ ಐ ವಾಸ್ ಇನ್ ವಿಜಯ್ ಟೈಮ್ಸ್ ಆವಾಗ ಅವ್ರ ತಂದೆ ಬರ್ತಾಯಿದ್ರು ಟು ಡ್ರಾಪ್ ಹರ್ ಆಲ್ ದ ಫ್ಯಾಷನ್ ಶೋಸ್ ದಟ್ ಹ್ಯಾವ್ ಗಾನ್. ಒಂದು ಚಿಕ್ಕ ನೋಕಿಯಾ ಐ ಥಿಂಕ್ 1100. It was a very, very basic phone, and that is still there in my head when she used to come to these events. So ಆವಾಗ ಫಸ್ಟ್ ಇಂಟರ್ವ್ಯೂ ಮಾಡಿದೆ when she was still a model. ಆಮೇಲೆ ಐಶ್ವರ್ಯ ಸಿನಿಮಾ ಮಾಡಿದಾಗ that was ಆವಾಗ she had already moved to Bombay, so that was her first big interview. ದುಬೈ ಫಿಲ್ಮ್ ಫೆಸ್ಟಿವಲ್ ಓಪನಿಂಗ್ ಇದಕ್ಕೆ that was my first film festival experience. ಅದು ತುಂಬ ಚೆನ್ನಾಗಿತ್ತು. ಎಕ್ಸ್ಪೋಜರ್ ಟು ಗ್ಲೋಬಲ್ ಸ್ಟಾರ್ಸ್ ಲೈಕ್ ಜಾರ್ಜ್ ಕ್ಲೂನಿ ಬಂದಿದ್ದರು, ಶಾರನ್ ಸ್ಟೋನ್ ಬಂದಿದ್ದರು, ಕೈಟ್ ರನ್ನರ್ದು ರೈಟರ್ ಖಾಲಿದ್ ಹುಸೇನಿ, ಹಿ ವಾಸ್ ದೇರ್. ಸೊ ಮೀರಾ ನಾಯರ್, ಇಟ್ ವಾಸ್ ಅ ಹೋಲ್ ಡಿಫ್ರೆಂಟ್ ವರ್ಲ್ಡ್. ಆವಾಗ ನನಗೆ ಇಲ್ ಆಲ್ವೇಸ್ ಬಿ ಫ್ರೆಶ್ ಇನ್ ಮೈ ಮೆಮೊರಿ. ಸೊ ವೆನ್ ಯು ಇಷ್ಟೆಲ್ಲ ಆಕ್ಸೆಸ್ ಸಿಕ್ಕಾಗ ಒಂದು ದೆರ್ ಇಸ್ ದ್ಯಾಟ್ ಕಿಡ್ ನೀವು ಹೇ ಡೂಡ್ ಐ ಹ್ಯಾವ್ ಅರೈವ್ಡ್ ನೋಡಿ ಇಲ್ಲಿವರೆಗೂ ನನಗೆ ಆಕ್ಸೆಸ್ ಸಿಕ್ಕಿದೆ ಅಂತ ಒಂದಾದರೆ, ಎರಡನೇದು ಇಸ್ ಮಧು ರೆಪ್ರೆಸೆಂಟಿಂಗ್ ಟೈಮ್ಸ್, ಮಧು ದ ಜರ್ನಲಿಸ್ಟ್ ಅಲ್ವಾ? ಸೊ ಹೌ ಡು ಯು ಸೆಪರೇಟ್ ಈ ಎರಡು, ದಟ್ ಮಧು ಇನ್ಸೈಡ್ ಯು ವರ್ಸಸ್ ದ ರಿಪೋರ್ಟರ್ ವೆನ್ ಯು ಆರ್ ಆಸ್ಕಿಂಗ್ ಕ್ವೆಶನ್ಸ್ ಅಥವಾ ವೆನ್ ಯು ಟ್ರೈಂಗ್ ಟು ಇಂಟ್ರಾಕ್ಟ್ ವಿತ್ ದೀಸ್ ಬಿಗ್ ನೇಮ್ಸ್? ಐ ಥಿಂಕ್ ಇಟ್ ವಿಲ್ ಆಲ್ವೇಸ್ ಬಿ, ಐ ಆಮ್ ನಾಟ್ ಸೇಯಿಂಗ್ ಮಧು ದ ಜರ್ನಲಿಸ್ಟ್ ಅಂತ ಆ ಥರ ಅಲ್ಲ. ಲೈಕ್ ಐ ವುಡ್ ಲೈಕ್ ಟು ಆಲ್ವೇಸ್ ಬಿ ಮಧು ದ ನಾರ್ಮಲ್ ಪರ್ಸನ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಅನದರ್ ಇಂಡಿವಿಜುವಲ್, ಆ್ಯಂಡ್ ವೆನ್ ಐ ಆಮ್ ರೈಟಿಂಗ್ ದ ಜರ್ನಲಿಸ್ಟ್ ವಿಲ್ ಟೇಕ್ ಓವರ್ ಟು ಡೂ ದ ಬೆಸ್ಟ್ ದೇರ್ ಆ್ಯಂಡ್ ಗಿವ್, ಲೈಕ್ ಐ ಸೆಡ್, ಬಿ ಫೇರ್, ಬಿ concise, be with integrity, write the whole copy. Madhu anta nange a ego, it's not that. I'm happy to converse with people. So our excitement to meet new personalities will always be there, irrespective of whether they're journalists, I mean celebrities or not. So some stars ಅಥವಾ actors they're very clear, ನಾನು ನನ್ನ ಕೆಲಸದ ವಿಚಾರ ಮತ್ತು ಪ್ರಾಬಬ್ಲಿ ಲುಕ್ಸು ಇದು ಯಾವುದೋ ವಿಚಾರದಲ್ಲಿ ಮಾತ್ರ ಐ ವಾಂಟ್ ಟು ಬಿ ನ್ಯೂಸ್ ಅಂತ. ಇನ್ನು ಕೆಲವರು ಇದ್ದಾರೆ ದೇ ಎಕ್ಸ್ಟ್ರೀಮ್ಲಿ ಒಪಿನಿಯನೇಟೆಡ್ ವೆನ್ ಇಟ್ ಕಮ್ಸ್ ಟು ವಾಟ್ಸ್ ಹ್ಯಾಪ್ನಿಂಗ್ ಟು ದ ವರ್ಲ್ಡ್ ಅಥವಾ ಏನೋ ಒಂದು. ಇನ್ನು ಕೆಲವರು ಇರ್ತಾರೆ ಪ್ರಾಬಬ್ಲಿ ದೇ ವಾಂಟ್ ಟು ಬಿ ಇನ್ ದ ನ್ಯೂಸ್ ಆಲ್ ದ ಟೈಮ್ ಫಾರ್ ಸಮ್ ಆರ್ ದಿ ಅದರ್ ರೀಸನ್. ಸೊ ವೆನ್ ಯು ಸಿ ಯು ಕೈಂಡ್ ಆಫ್ ಹೌ ಡು ಯು ರೀಡ್ stars, actors and celebrities or superstars as to okay, how are they, where do I put them, and how do I draw a line? I think by now we know all of that, Rashmi. Tricks of the trade and part and parcel of the game. By now we would have learnt it. But one interesting idu heltene, it is not from Kannada industry. Two different actors from two different industries. One is from Malayalam and one is from Bollywood. He was a superstar. ಅವರು ಇಲ್ಲಿ ಒಂದು ಜಿಮ್ ಇನಾಗ್ರೇಷನಿಗೆ ಬಂದಿದ್ರು. ನಾನು ಫೋಟೋಗ್ರಫರ್ ಅಂದರೆ ನಮಗೆ ಇಂಟರ್ವ್ಯೂ ಸ್ಲಾಟು ಸಿಕ್ಕಿತ್ತು, ಎಲ್ಲ ಆಗಿತ್ತು. ಬಟ್ ಹಿ ವಾಸ್ ಬೀಯಿಂಗ್ ವೆರಿ ಮೂಡಿ, ವೆರಿ ಕ್ರ್ಯಾಂಕಿ ಆ್ಯಂಡ್ ಥ್ರೋಯಿಂಗ್ ಅ ಲಾಡ್ ಆಫ್ ಟ್ಯಾಂಟ್ರಮ್ಸ್. ಆವಾಗ ನನಗೆ I had to get the story because he's a huge superstar, and editor, my editor had said we have to get this story because we're the only ones who had got the interview. ಅಲ್ಲಿ ಹೋದಾಗ ಈ ಮನುಷ್ಯ ಮಾತಾಡೋಕ್ಕೆ ರೆಡಿ ಇಲ್ಲ, ಪ್ಲಸ್ ದ ಆ್ಯಟಿಟ್ಯೂಡ್ ರೈಟ್ ಇನ್ ಆ ಫೇಸ್ ಆಯಿತಾ. ಸೊ ಐ ಸೆಡ್ ಓಕೆ ಫೈನ್, ಹೋದರೆ ಹೋಗಲಿ ಅಂದ್ಬಿಟ್ಟು ಐ ಕೇಮ್ ಬ್ಯಾಕ್ ಆ್ಯಂಡ್ ವಾಟ್ ಐ ಡಿಡ್ ವಾಸ್, ಅವರು ಫ್ರಮ್ ದ ಮೊಮೆಂಟ್ ಹೀ ಕೇಮ್ ಇನ್ to what he was wearing, to how he was acting around the place, what he was saying, ಇದನ್ನೆಲ್ಲ ಹಾಕ್ಬಿಟ್ಟು ಇನ್ ಅ ವೆರಿ, ನಮ್ಮ ಎಡಿಟರ್ ಹೇಳ್ತಾ ಇದ್ರು ಲೈಕ್ ಅ ಸ್ಪೈಸಿ ಕಾಪಿ ಅಂತ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇನ್ಕ್ಲೂಡಿಂಗ್ ವಾಟ್ ಎವರ್ ಹಿ ವಾಸ್ ಸ್ಪೀಕಿಂಗ್, ದ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಹಿ ವಾಸ್ ಗಿವಿಂಗ್ ಅಸ್, ಎವ್ರಿಥಿಂಗ್ ವಿ ಮೆನ್ಷನ್ಡ್ ಇನ್ ಅ ವೆರಿ ಹ್ಯೂಮರಸ್ kind of sarcastic way and wrote the copy.
and that was kind of well received because people like reading these kinds of news, because otherwise they feel normally interview ಅಲ್ಲಿ I mean they say things, but comparatively to this is a far more spicy copy. ಅವರಲ್ಲಿ ಹೀಗೆ ಆಡ್ತಾ ಇರೋದೆಲ್ಲ ನಾರ್ಮಲ್ ಪೀಪಲ್ ವಿಲ್ ನಾಟ್ ನೋ. So my editor also was very happy, and she edited it also very beautifully, and that story went out. ಇನ್ನೊಂದು ಒಂದು ಮಲಯಾಳಂ ಆ್ಯಕ್ಟರು ಮಾತಾಡೋಕ್ಕೆ ಹೋಗಿದ್ದೀನಿ. ಲ್ಯಾಪ್ಟಾಪ್ ಸಿ ಆ್ಯನ್ ಐ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಇಂಟರ್ವ್ಯೂ ಅಲ್ವಾ. ಇವರು ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗೆ ಇರೋರು, ಥ್ರೂ ಮೈ 45 minutes of interview he is not looked up even once. And it was so hard to get things out of him. And at one point ಆವಾಗ ನಾನು ಅಷ್ಟೇ, I think just 2-3 years into the profession, I said, sir ಈ ಕ್ವೆಶ್ಚನ್ ತುಂಬ ಜನ ನಿಮ್ಮನ್ನು ಕೇಳಿರ್ಬೋದು, ಹಂಗಾರೆ ಯಾಕೆ ಕೇಳ್ತಾ ಇದೆಯಾ, he said. So I was totally taken aback. I didn't know what to say. And he's a star. So, you know, you encounter plenty such episodes, but with time you learn how to handle these things. You don't take back anything home, ಅಥವಾ you don't take back anything to your heart, like I used to take it very much to heart, and I would go back home and cry and take it very personally, not realizing that I may have been probably, I don't know, they may be meeting 100-200 people a day. He will not even remember he said that to me, you know, but for me it felt very personal. So this was something that, and then gradually you learn to develop a thick skin. You know that this is part of the game anta. ಜರ್ನಲಿಸಮ್ ಪರ್ಸ್ಯೂ ಮಾಡಬೇಕಂತ ಇದ್ರೆ ಇನ್ನು ನೆಕ್ಸ್ಟ್ 30-40 ಇಯರ್ಸ್ ಮನಸ್ಸಲ್ಲಿ ಇಟ್ಕೊಂಡು ಆ ಕರಿಯರು, ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಹೂ ವಾಚಿಂಗ್. Those who wanting to get into journalism, please do. Unlike our generation where we had to, intern, then get into a newspaper, ivaga nimge the field is wide open. There are so many new platforms. There's digital. There are so many channels that have opened. Unlike traditional print media, ivaga nimge pages are there, like all your Pink Villas and Brute and so many places where you can go and start your journalism career. So plenty of scope, plenty of opportunity. Please read newspapers. Don't give up that habit. Be prepared. When you're going to meet somebody, always know something about that person. And the world is yours today. So much more scope, and I envy this generation because there's so much to do. Digital, they are all pros in digital, Rashmi. So since that is the way forward, they have a very promising career ahead if they choose journalism. ಸೊ ಇಲ್ಲಿಗೆ ಬರೋದಾದರೆ ಡೋಂಟ್ ಕಮ್ ವಿತ್ ದಿಸ್ ಥಿಂಗ್ ದಟ್ ನಾನು ಇಷ್ಟು ದುಡ್ಡು ಮಾಡ್ತೀನಿ, ನಾನು ಬಂಗ್ಲೆ ಕಟ್ತೀನಿ. ದಟ್ ವಿಲ್ ನಾಟ್ ಹ್ಯಾಪನ್. ಕಮ್ ಹಿಯರ್ ಓನ್ಲಿ ಇಫ್ ಯು ಹ್ಯಾವ್ ದ ಪ್ಯಾಷನ್ ಫಾರ್ ಇಟ್. ಅಮೇಝಿಂಗ್. ಸೊ ಚೆನ್ನಾಗಿತ್ತು ನಿಮ್ಮ ಜರ್ನಿ, ನಿಮ್ಮ ಥಾಟ್ಸ್, ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ಲರ್ನಿಂಗ್ಸ್ ಆ್ಯಂಡ್ ಮೆಸೇಜ್ ಆ್ಯಂಡ್ ಅ ಲಾಟ್ ವಿಚ್ ಕೇಮ್ ಇನ್ ಬಿಟ್ವೀನ್. ಥ್ಯಾಂಕ್ ಯು ರಶ್ಮಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲ, ಕ್ಯೂರಿಯಾಸಿಟಿನ ಮಾತ್ರ ಕಳ್ಕೊಬೇಡಿ. Continue to explore and roar. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of another interesting episode, and thank you Madhu. Thank you Rashmi. Thank you.